ನೋಡ್ರಿ, ಇಷ್ಟು ಮಾತ್ರ ಹೇಳ್ತೀನಿ, ಯಾರು ಎಷ್ಟೇ ಏನೇ ಹೇಳಿದ್ರು ಇಡೀ ವಿಶ್ವದಲ್ಲಿ ಅತ್ಯಂತ ಸಮರ್ಥವಾಗಿರುವಂಥ ಸೈನ್ಯ ಯಾವುದಾದ್ರೂ ದೇಶದಲ್ಲಿ ಇದ್ದರೆ ಅದು ಭಾರತದಲ್ಲಿ. ಭಾರತ ದೇಶದ ಸೈನಿಕರು ಎಲ್ಲ ರೀತಿಯ ತ್ಯಾಗ ಬಲಿದಾನಗಳಿಂದ ಈ ದೇಶದ ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಅವರಿಗೆ ಎಷ್ಟು ಸೆಲ್ಯೂಟ್ ಹೊಡೆದ್ರು ಸಾಲದು. ಯಾರು ಎಷ್ಟೇ ಏನೇ ಹೇಳಿ ನಮ್ಮ ಸೈನಿಕರು ಮೇಲ್ಗೈ ಸಾಧಿಸಿದ್ದಾರೆ, ವಿಜಯವನ್ನು ಸಾಧಿಸಿದ್ದಾರೆ. ಆದರೆ ಪ್ರಶ್ನೆ ಇರೋದೇನಪ್ಪ ಅಂತ ಹೇಳಿದ್ರೆ, ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅವಕಾಶ ಬಹಳ ರೈಪ್ ಆಗಿತ್ತು ಸಂದರ್ಭ. ಪಾಕ್ ಆಕ್ರಮಿತ ಕಾಶ್ಮೀರನ್ನು ಪಡೆಯಲಿಕ್ಕೆ ಪಾಕಿಸ್ತಾನ ಪೋಷಿತ ಉಗ್ರಗಾಮಿಗಳನ್ನು ಮುಗಿಸ್ಲಿಕ್ಕೆ ಅವಕಾಶ ಇತ್ತು, ಇದೆ. ಇದು ಇವತ್ತಿಗೂ ನಮಗೆ ಗೊತ್ತಾಗಿಲ್ಲ, ಯಾಕೆ ನಿಲ್ಲಿಸಿದ್ರು? ಅಮೇರಿಕದ ಅಧ್ಯಕ್ಷರು ಡೈರೆಕ್ಷನ್ನ ಅಥವಾ ಮಿಸ್ಟರ್ ಮೋದಿ ನೀವೇ ತೀರ್ಮಾನ ತೆಗೆದುಕೊಂಡ್ರ ಅಥವಾ ಸೈನಿಕರ ಏನು ಸೇನಾನಿಗಳ 3 ಜನ ವಿಂಗ್ನ ಕಮಾಂಡರ್ಸ್ ಏನಿದ್ರು ಅವರುಗಳ ಸಲಹೆಯನ್ನು ಪಡೆದ್ರ? ಮಿಸ್ಟರ್ ಮೋದಿ, ಯು ಓ ಎ ಡ್ಯೂಟಿ ಟು ಗಿವ್ ಎನ್ ಎಕ್ಸ್ಪ್ಲನೇಷನ್ ಟು ದ ಪೀಪಲ್ ಆಫ್ ಇಂಡಿಯಾ. ಪಾಪ ನೀವು ಪ್ರೆಸ್ ಅಂತೂ ಮೀಟ್ ಮಾಡೋದಿಲ್ಲ ಮೋದಿ ಸಾಹೇಬರು, ನಿಮ್ಮನ್ನು ಎದುರಿಸುವಂಥ ಶಕ್ತಿನೂ ಸಹ ದೇವರವ್ರಿಗೆ ಕೊಡಲಿ. ನಾನು ಇಷ್ಟೇ ಹೇಳ್ತೇನೆ. ಈಗಾಗಲೇ ಎಷ್ಟು ಹೇಳ್ಬೋದೋ ಡೆಲ್ಲಿನಲ್ಲಿ ಹೇಳಿದ್ದಾರೆ, ನಾನು ಹೆಚ್ಚು ಅದನ್ನು ಬೆಳೆಸಲಿಕ್ಕೆ ಹೋಗೋದಿಲ್ಲ. ಏನಿವೆ ಇಷ್ಟು ಮಾತ್ರ ಹೇಳ್ತಾನೆ, ನಮ್ಮ ದೇಶದ ಘನತೆ ಗೌರವ ರಕ್ಷಣೆ ಮಾಡುವಂಥದ್ರಲ್ಲಿ ದೇಶದ ಸೈನಿಕರು ಸದಾ ಸಿದ್ಧರಿದ್ದಾರೆ. ಸೊ ಹಾಗಾಗಿ ಪಾಕಿಸ್ತಾನದವ್ರು ಏನೋ ಕ್ಲೈಮ್ ಮಾಡಿದ್ರು, ಮತ್ತೊಬ್ಬರು ಏನೋ ಕ್ಲೈಮ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಸಮಯ ಹಾಳು ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾವುದು? ನಮ್ಮ ಶತ್ರು ರಾಷ್ಟ್ರಗಳು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಪಾಕಿಸ್ತಾನದವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ನಾವ್ಯಾಕೆ ನಮ್ಮ ಸೈನಿಕರ ಸಾಧನೆಯ ಬಗ್ಗೆ ಯೋಚನೆ? ಅವರು ಸಾಧನೆ ಮಾಡಿದ್ದಾರೆ ನಮ್ಮ ಸೈನಿಕರು. ಸರ್, ಸೊ ಅದನ್ನು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವನ ಕೇಳಿ, ಯಾಕಪ್ಪ ಹೇಳ್ತಾ ಇಲ್ಲ? ಅದನ್ನೇ ನಾ ಕೇಳ್ತಾ ಇರೋಂಥದ್ದು. ಈ ದೇಶಕ್ಕೆ ಸ್ಟೇಟ್ಸ್ಮನ್ಶಿಪ್ಪಿನ ಲೀಡರ್ಶಿಪ್ ಬೇಕು. ಈ ದೇಶವನ್ನು ಮುನ್ನಡೆಸ್ತಕ್ಕಂಥವ್ರು ಪೆಟಿ ಪಾಲಿಟಿಷಿಯನ್ಸ್ ಅಲ್ಲ. ನಾನು ಅದಕ್ಕೆ ಹೇಳಿದೆ, ನೆಹರು ಅಂತ ಸ್ಟೇಟ್ಸ್ಮನ್, ಇಂದಿರಾ ಗಾಂಧಿ ಅಂತ ಸ್ಟೇಟ್ಸ್ಮನ್, ಈವನ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಸ್ಟೇಟ್ಸ್ಮನ್, ಅವರು ಪ್ರಧಾನಿಗಳಾಗಿದ್ದಂಥವ್ರು. ಅರೆ, ಅವರು ಅವರ ಪಾರ್ಟಿಯವರನ್ನೇ ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ತಾ ಇಲ್ಲ. ವಿರೋಧ ಪಕ್ಷದ ಮೀಟಿಂಗ್ ಕರೆದ್ರೆ ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ, ನಾಪತ್ತೆ. ಅತ್ಯಂತ ಗೌರವದಿಂದ ಬದ್ಧತೆಯಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ. ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್, ಇಟ್ ಈಸ್ ಈಸ್ ಡ್ಯೂಟಿ. ಸೊ ಹಾಗಾಗಿ ನಾನು ಇದರ ಬಗ್ಗೆ ನಾನು ರಾಜಕಾರಣ ಬೆರೆಸಲಿಕ್ಕೆ ಹೋಗೋದಿಲ್ಲ. ದಯಮಾಡಿ ನಿಮ್ಮ ಮೂಲಕ ವಿನಂತಿ ಮಾಡ್ತಾನೆ, ಮಿಸ್ಟರ್ ಮೋದಿ, ನಿಮಗೇನಾದರೂ ದೇಶದ ಸೈನಿಕರ ಬಗ್ಗೆ, ದೇಶದ ಜನತೆಯ ಬಗ್ಗೆ ಬದ್ಧತೆ ಇದ್ದರೆ, 3 ವಿಂಗಿನ ಯಾರು
ಪ್ರಮುಖರಿದ್ದಾರೆ, ಸೈನ್ಯದ ಪ್ರಮುಖರು, ಅವರನ್ನು ಮತ್ತು ವಿರೋಧ ಪಕ್ಷಗಳನ್ನು ಮತ್ತು ದೇಶದ ಬಗ್ಗೆ ಏನೆಲ್ಲ ಕಾಳಜಿಯನ್ನು ಇಟ್ಕೊಂಡಿರೋವಂಥರ ಸಲಹೆ ಪಡೆದು ಕ್ರಮ ಜರುಗಿಸೋದು ಸೂಕ್ತ ಅಂಥೇಳಿ ಹೇಳಿಕೆ ಬಯಸ್ತೇನೆ.